ಅಯ್ಯಪ್ಪ ಸ್ವಾಮಿ ದಕ್ಷಿಣ ಭಾರತದ ಅತ್ಯಂತ ಪೂಜಿತ ದೈವಗಳಲ್ಲಿ ಒಬ್ಬರು. ವಿಶೇಷವಾಗಿ ಕೇರಳದ ಶಬರಿಮಲೆ ಕ್ಷೇತ್ರದಲ್ಲಿ ಅವರು ಧರ್ಮಶಾಸ್ತ, ಮಣಿಕಂಠನ್, ಹರಿಹರ ಆತ್ಮಜ ಎಂದು ಪ್ರಸಿದ್ಧರಾಗಿದ್ದಾರೆ. ಅಯ್ಯಪ್ಪನ ಜನನವೇ ದೈವಿಕ. ವಿಷ್ಣುವಿನ ಮೋಹಿನಿ ಅವತಾರ ಹಾಗೂ ಶಿವನ ಸಂಯೋಗದಿಂದ ಹುಟ್ಟಿದ ದಿವ್ಯಶಕ್ತಿಯ ಎಂಬಾಡಿಡ್ ರೂಪವೇ ಶ್ರೀ ಅಯ್ಯಪ್ಪ. ಪುರಾಣಾನುಸಾರ ಮಹಿಷಾಸುರನ ಸಹೋದರಿ ಮಹಿಷಿ ಎಂಬ ರಾಕ್ಷಸಿಯನ್ನು ಸಂಹರಿಸಲು ದೇವತೆಗಳು ಮಾಡಿದ ವಿಶೇಷ ಯೋಗದಿಂದ ಅಯ್ಯಪ್ಪ ಜನಿಸಿದರು. ಮನುಷ್ಯಲೋಕದ ಒಬ್ಬ ರಾಜನಾದ ಪಾಂಡಳಂ ರಾಜ ಅಯ್ಯಪ್ಪನನ್ನು ಒಂದು ಮಂಜುಗಡ್ಡೆಯೊಳಗೆ ಸಿಕ್ಕಿಕೊಂಡಂತೆ ಕಂಡು ಹುಡುಗನಾಗಿಸಿ ಬೆಳೆಸಿದರು. ಅವರ ಕುತ್ತಿಗೆಯಲ್ಲಿದ್ದ ಮಣಿಯ ಕಂಟೆ, ಅದರಿಂದಲೇ ಅವರಿಗೆ ಮಣಿಕಂಠನ್ ಎಂಬ ಹೆಸರು ಬಂತು. ಬಾಲ್ಯದಿಂದಲೇ ಅಯ್ಯಪ್ಪ ವಿಶೇಷ ಜ್ಞಾನ, ಧೈರ್ಯ ಮತ್ತು ಅಸಾಧಾರಣ ಶೌರ್ಯವನ್ನು ತೋರಿಸಿದರು. ಒಮ್ಮೆ ಅರಮನೆಗೆ ದುರಾಸೆಯ ಸಚಿವರು ಮತ್ತು ರಾಣಿಯ ಯುಕ್ತಿಯಿಂದಾಗಿ ಅಯ್ಯಪ್ಪನಿಗೆ ಕಷ್ಟದ ಕೆಲಸವನ್ನು ನೀಡಲಾಯಿತು. ದುರ್ಯಭವಾದ ಪಾಲು ಅಂದರೆ ಪಾಲೋಜಿ ತರುವ ಕೆಲಸ ಅವರ ಮುಂದೆ ಇಡಲಾಯಿತು. ಇದು ಅಯ್ಯಪ್ಪನನ್ನು ದೂರ ಹಾಕುವ ಯುಕ್ತಿಯಾಗಿತ್ತು. ಆದರೆ ಅಯ್ಯಪ್ಪ ಸ್ವಾಮಿ ಅದನ್ನು ದೈವಿಕ ಬಲದಿಂದ ಯಶಸ್ವಿಯಾಗಿ ಮುಗಿಸಿ ತಮ್ಮ ದೈವಿಕತೆಯನ್ನು ಲೋಕಕ್ಕೆ ತೋರಿಸಿದರು. ಇದೇ ಸಂದರ್ಭದಲ್ಲಿ ಅವರು ಮಹಿಷಿ ರಾಕ್ಷಸಿಯನ್ನು ಸಂಹರಿಸಿ ದೇವತೆಗಳ ಆಶೀರ್ವಾದ ಪಡೆದು ನಿಜಸ್ವರೂಪ ಹೊರಬಿಟ್ಟರು. ಅಯ್ಯಪ್ಪ ತನ್ನ ಗುರಿಯನ್ನು ಪೂರ್ಣಗೊಳಿಸಿದ ನಂತರ ಪಾಂಡಳಂ ರಾಜನಿಗೆ ತಾನೊಬ್ಬ ದೈವ ಎಂದು ತಿಳಿಸಿ ಪರ್ವತ ಪ್ರದೇಶದಲ್ಲಿ ತಮಗೆ ಮಂದಿರ ನಿರ್ಮಿಸಲು ಸೂಚಿಸಿದರು. ಆ ಸ್ಥಳವೇ ಇಂದು ವಿಶ್ವಪ್ರಸಿದ್ಧ ಶಬರಿಮಲೆ ಕ್ಷೇತ್ರ. ಇಲ್ಲಿ ಅಯ್ಯಪ್ಪ ಸ್ವಾಮಿ ಗರ್ಭಗುಡಿಯಲ್ಲಿ ಧ್ಯಾನಮುದ್ರೆಯಲ್ಲಿ ಕುಳಿತಿರುವ ರೂಪದಲ್ಲಿ ಆರಾಧಿಸಲ್ಪಡುತ್ತಾರೆ. ಅಯ್ಯಪ್ಪ ಸ್ವಾಮಿಯವರ ಮುಖ್ಯ ಸಂದೇಶವೇ ತತ್ವಮಸಿ, ನೀನು ಕೂಡ ದಿವ್ಯತೆಯ ಭಾಗವೆಂಬ ಅರ್ಥ. ಸಮತೋಲನ, ಧರ್ಮ, ನೀತಿ, ಬ್ರಹ್ಮಚರ್ಯ ಇವುಗಳನ್ನು ಜನರಿಗೆ ಬೋಧಿಸುವುದೇ ಅಯ್ಯಪ್ಪನ ಮುಖ್ಯ ಧ್ಯೇಯ. ಪ್ರತಿವರ್ಷ ಶಬರಿಮಲೆ ಯಾತ್ರೆಯಲ್ಲಿ ಭಕ್ತರು 41 ದಿನಗಳ ವ್ರತಾಚರಣೆ ಅಂದರೆ ಮಂಡಲ ವ್ರತ ಮಾಡುತ್ತಾರೆ. ಈ ಅವಧಿಯಲ್ಲಿ ಶುದ್ಧತೆ, ಸತ್ಕಾರ್ಯ, ಬ್ರಹ್ಮಚರ್ಯ ಹಾಗೂ ಸಮಾನತೆ ಪಾಲಿಸುತ್ತಾರೆ. ಅಯ್ಯಪ್ಪ ಸ್ವಾಮಿಯ ಭಕ್ತರಿಗೆ ಕ್ಯಾಸ್ಟ್, ಕ್ರೀಡ್, ರಿಲಿಜನ್ ಎಂಬ ಭೇದಗಳಿಲ್ಲ. ಆದ್ದರಿಂದ ಅಯ್ಯಪ್ಪನನ್ನು ಸಮಾನತೆ ಸ್ವಾಮಿ ಎಂದು ಕರೆಯುತ್ತಾರೆ. ಯಾತ್ರೆಯ ಮುಖ್ಯ ಸಂಪ್ರದಾಯವಾದ ಸ್ವಾಮಿ ಶರಣಮೆಂಬ ನಾದವು ಅಯ್ಯಪ್ಪ ಅವರ ಶರಣಾಗತಿ ಮತ್ತು ಶಾಂತಿಯ ಸಂಕೇತವಾಗಿದೆ. ಶಬರಿಮಲೆಯ ಪ್ರಸಿದ್ಧ ಮಕರಜ್ಯೋತಿ ಮತ್ತು ಮಕಾರವಿಳಕ್ಕು ದರ್ಶನವು ಲಕ್ಷಾಂತರ ಭಕ್ತರನ್ನು ಆಕರ್ಷಿಸುತ್ತದೆ. ಅಯ್ಯಪ್ಪ ಸ್ವಾಮಿಯ ಜೀವನದಲ್ಲಿ ಶಕ್ತಿ, ಶಾಂತಿ, ಧೈರ್ಯ, ಸಮಾನತೆ ಮತ್ತು ಭಕ್ತಿ ಒಂದೇ ಕಡೆ ಸೇರುತ್ತವೆ. ಹರಿಹರ ಆತ್ಮಜರ ಚರಿತ್ರೆ ಭಕ್ತರಲ್ಲಿ ಧೈರ್ಯವನ್ನು, ಅನುಸರಣಾ ಪವರ್ನನ್ನು ನೀಡುತ್ತದೆ. ಧರ್ಮವನ್ನು ಕಾಪಾಡುವುದು, ನಿಷ್ಠೆಯಿಂದ ಜೀವನ ನಡೆಸುವುದು ಹಾಗೂ ಎಲ್ಲರನ್ನೂ ಸಮಾನವಾಗಿ ನೋಡುವುದು ಇವೇ ಅಯ್ಯಪ್ಪನ ನಿತ್ಯ ಸಂದೇಶ.